ಅಧ್ಯಕ್ಷರೇ ನಮಸ್ಕಾರ ರೀ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸೇಮ್ ಟು ಇವ್ರೇನ. ಅದು ಜಳಕಕ್ಕೆ ಹೋಗಿದ್ರಣ್ಣ, ಈಗ ಬಂದ ನೋಡಿದ್ರಿ. ಅದೇ ಹಚ್ಚಿದೆ 3 ಸಲ ಎತ್ತಿಲ್ತಾವ್, ಎಲ್ಲಿ ಬಿಸಿ ಅನ್ಸುತ್ತೆ. ಇಲ್ರಿ ಅಣ್ಣ, ಜಳಕಕ್ಕೆ ಹೋಗಿದ್ರಿ. ಏನಿಲ್ಲ, ಒಂದು ಚಿಕ್ಕ ನಿಮ್ಮ ಒಂದು ರಿಕ್ವೆಸ್ಟ್ ಐತಿ ಬ್ರದರ್. ಹೇಳ್ರಿ. ಏನಿಲ್ಲ, ಮೊನ್ನೆ ನಾನು ನಿಮ್ಮ ಹೆಲ್ತ್ ಆಫೀಸರ್ ಜೊತೆ ಮಾತಾಡಿದ್ದೆ. ನೋಡೋಣ. PK ಇವರಿಗೆ ಅವ್ರಿಗೆ ಒಟ್ಟೆ ಶೂಸ್ ಕೊಟ್ಟಿಲ್ಲ, ಮತ್ತು ಹ್ಯಾಂಡ್ ಗ್ಲೋವ್ಸ್ ಕೊಟ್ಟಿಲ್ಲ, ಮತ್ತು ಮಾಸ್ಕ್ ಕೊಟ್ಟಿಲ್ಲ. ಹಾಂ ರೀ. ಮತ್ತೆ ಅದು ನಾನು ನೋಡಿದೆ, ಅವ್ರ ಕಾಲೆಲ್ಲ ಕೊಳ್ತಾವ ಅಧ್ಯಕ್ಷರೇ. ಒಂದ್ ಮಿನಿಟ್ ನಾ ಮಾತಾಡ್ತೀನಿ. ಇಲ್ಲ ಒಂದ್ ನಿಮಿಷ ರೀ. ಅವ್ರಿಗೆ ವಿಶೇಷವಾಗಿ ತಾವೇನ್ ಮಾಡ್ರಿ, ಒಂದು ಸಭೆ ಕರೀರಿ ಅವ್ರಿಗೆ. ಯಾರಿಗೆ? ನಮ್ಮ PK ಅವರಿಗೆ. ಹಾಂ ರೀ ಅಣ್ಣ. ಕರೆದೇನದ ಅವ್ರ ಸಮಸ್ಯೆಗಳು ಕೇಳ್ರಿ. ಯಾಕಂದ್ರೆ 3 ವರ್ಷದಿಂದ ಕೊಟ್ಟಿಲ್ಲತ್ತ ನಾ ಅವ್ರಿಗೆ ನಿಮ್ಮ ಹೆಲ್ತ್ ಆಫೀಸರ್ಗೆ ಮಾತಾಡದ ಬಳಿಕ ಕೊಟ್ಟಿನ್ರಿ ಅಂತ ಹೇಳಿದ್ರು. ನಾ ಅವ್ರಿಗೆ ಕೇಳಿದ್ರೆ ಕೊಟ್ಟಿಲ್ಲತ್ತ. ಅವ್ರ ಕಾಲದು ನೋಡಿದ್ರೆ ನೀವು ಬೈತೀರಿ ಅವ್ರಿಗೆ ಎಲ್ಲಾರಿಗೆ. ಹೌದಲ್ರಿ? ಸರ್ ಏನ್ರಿ ಅವ್ರು ಪಾಪ ದುಡಿಯೋರು, ಹಂಗಿರಲ್ಲ. ದಯವಿಟ್ಟು ನಾ ನಿಮ್ಮ ಕೈ ಅಧ್ಯಕ್ಷ, ನಾ ನಿಮ್ ಕೈ ಜೋಡಿಸಿ ಹೇಳ್ತೀನಿ. ಇಲ್ಲ ಬೇಡ್ರಿ ಅಣ್ಣ, ಬೇಡ್ರಿ. ನನ್ ಗಮನಕ್ಕೆ ಕೇಳ್ರಿ ಅಣ್ಣ. ಇದ್ದಂದ್ರೆ ನಾ ಅವಾಗಿಂದ ತಗೋತೀನಿ ಆಕ್ಷನ್ ರೀ. ಇಲ್ಲ, ಆಕ್ಷನ್ ತಗೋರಿ. ಮತ್ತೊಂದು ನಿಮ್ಗೆ ನೀವು ರಿಕ್ವೆಸ್ಟ್ ಮಾಡೋದೇನದ, ಊರಾಗ ನೀವು ಪ್ರತಿ ಸಂಡೇ ಅರ್ಲಿ ಮಾರ್ನಿಂಗ್ ನಶಿಕ್ನಾಗ 5 ಗಂಟೆಗೆ ನೀವು ಊರ್ ತಿರುಗಾಡ್ರಿ ದಯವಿಟ್ಟು. ನೋಡ್ರಿ, ಅವಕಾಶಗಳು ಮತ್ತೊಮ್ಮೆ ಮಗದೊಮ್ಮೆ ಸಿಗಲ್ಲ. ತಾವು ಊರ ಅಧ್ಯಕ್ಷರಿದ್ದೀರಿ. ಅಧ್ಯಕ್ಷರಂದ್ರೆ ನಮ್ಮ ಇಂಡಿ CM ಇದ್ದಂಗ ನೀವು. ಶಾಸಕರಕ್ಕಿಂತ ದೊಡ್ಡ ಸ್ಥಾನ ನಿಮ್ದು. ಮತ್ತೆ ಜವಾಬ್ದಾರಿನೂ ನಿಮ್ದೇ ಅದ. 50,000 ಜನ ಅದರ ಇಲ್ಲಿ. ಮುಂದೆ ನಗರಸಭೆ ಆಗ್ಲಕ್ ಹೊಂಟೈತಿ. ನೀವು ಮಾಡಿದ ಕಾರ್ಯಗಳು ಶಾಶ್ವತ ಇರಬೇಕು. ಮತ್ತೊಂದು, ಆ ಪೌರ ಕಾರ್ಮಿಕರಿಗೆ ದಯವಿಟ್ಟು ತಾವು ತಾಯಿ ಧೋರಣೆ ಮಾಡ್ಬೇಕು ಅವ್ರ ಜೊತೆ. ಯಾಕಂದ್ರ ಅವ್ರ ಅದಾರಂದ ನಮ್ಮ ಊರ ಸ್ವಚ್ಛ ಐತಿ. ಅವ್ರಿಗೆ ಸರ್ ನಾ ಕೇಳ್ರಿ, ಅವ್ರಿಗೆ ಬೂಟ್ ಕೊಡಸ್ರಿ, ಹ್ಯಾಂಡ್ ಗ್ಲೋವ್ಸ್ ಕೊಡಸ್ರಿ, ಅವ್ರಿಗೆ ಮಾಸ್ಕ್ ಕೊಡಸ್ರಿ. ಯಾಕಪ್ಪ ಅಂದ್ರೆ ಎಲ್ಲೆಲ್ಲಿ ಹೊಲಸ್ದಾಗ ಕೈ ಹಾಕ್ತಾರ ಅವ್ರ ಪಾಪ. ಮತ್ತ ಅವ್ರಿಗೆ ಸೇಫ್ಟಿ ಕಿಟ್ ಕೊಡಸ್ರಿ. ದಯವಿಟ್ಟು ಅಧ್ಯಕ್ಷರು ತಾವು ಮಾಡ್ತೀರಿ ಅಂತ ಭಾವಿಸ್ತೀನಿ ನಾನು. ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಮಾತಾಡಿದ ನಂತರ ನಾಳೆಗೆ ಎಟ್ಟುತ್ತಿದ್ರೆ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅವರು. ನನ್ನ ಮಾತಿಗೆ ಗೌರವ ಕೊಟ್ಟರ, ಇಲ್ಲ ಅನ್ನೋದಿಲ್ಲ. ಆದ್ರೆ ಮಳೆ ಮರುದಿವ್ಸ ನಾನು ನೋಡಿದಾಗ ಅದೇ ಪರಿಸ್ಥಿತಿ ಇತ್ತು. ಮತ್ತೆ ಅವ್ರು ನನ್ನ ಬಳಿ ಇಮೇಜಸ್ ಅದಾವ, ಫೋಟೋ ಅದಾವ ಅವ್ರ ಬಳಿ. ಅವ್ರ ಕಾಲ ಕೊಳ್ತಿದ್ದು ನೋಡಿದ್ರಪ್ಪ ಅಂದ್ರೆ ನೀವು ಅವ್ರಿಗೆ ಭಾಳ ತರಾಟೆಗೆ ತಗೋತೀರಿ ಆಫೀಸರ್ಸ್ರಿ. ಮತ್ತೊಂದು ಚೀಫ್ ಆಫೀಸರ್ ಏನ್ ಮಾಡತ್ತಾರ್ರಿ ಅಧ್ಯಕ್ಷರೇ? ಚೀಫ್ ಆಫೀಸರ್ ಎಷ್ಟು ಗಂಟೆಗೆ ಬರ್ತಾರ ಆಫೀಸ್ಗೆ ಅವರು? ಒಂದೊಂದ್ಸಲ ಲೇಟ್ ಮಾಡ್ತಾರೆ. ಒಂದೊಂದ್ಸಲ ಬಂದ್ರೆ ಹ್ಯಾಂಗ? ಊರಾಗ ಯಾರು ಇನ್ಚಾರ್ಜ್ ಯಾರು ಅದಾರ ಅವ್ರದ್ದು? ಇಲ್ಲ, ಯಾರು ಇಲ್ಲ. ಊರೆಲ್ಲ ಹದಗೆಟ್ಟು ಹೈದರಾಬಾದ್ ಆಗ್ಯಾದ್ರಿ ಸಾಹೇಬ್ರ. ಅವ್ರಿಗೆ ಆಕ್ಷನ್ ತಗೋರಿ. ಅವ್ರು ಕರೆಕ್ಟ್ ನಶಿಕ್ನಾಗ ಬರ್ಬೇಕು. ಚೀಫ್ ಆಫೀಸರ್ 7 ಗಂಟೆಗೆ ಇಲ್ಲಿ ಇಂಡಿಯಾಗೆ ಇರ್ಬೇಕು. ಅವರು ಎಲ್ಲ ವಾರ್ಡ್ ವಿಸಿಟ್ ಮಾಡಬೇಕು. ಎಲ್ಲೆಲ್ಲಿ ಕೊರತೆ ಅದ ಎಲ್ಲ ಕೊಂಡುಕೊರತೆ, ಜನರು ಸಾಮಾನ್ಯ ಕೊಂಡುಕೊರತೆಗಳು ಅರ್ಥ ಮಾಡ್ಕೊಂಡು ಏನದ ಅಲ್ಲಿ ಕೆಲಸ ಮಾಡಬೇಕು. ದಯವಿಟ್ಟು ನಾವು ನಿಮ್ ಜವಾಬ್ದಾರಿ ಅದು. ನಾವು ಸಾರ್ವಜನಿಕರಿಗೆ ಹೇಳೋದು ಕರ್ತವ್ಯ ಏನದ ಅಧ್ಯಕ್ಷರಿಗೆ. ನೀವು ಜನಪ್ರತಿನಿಧಿ ಇದ್ದೀರಿ. ನಮ್ಗ ಪೂರ್ಣ ಹಕ್ಕದ ನಿಮ್ಗೆ ಹೇಳಕ ಮಾತಾಡ್ಲಿಕ್ಕೆ. 100% ಹೇಳ್ರಿ. ದಯವಿಟ್ಟು ತಾವು ಯುವಕರಿದ್ದೀರಿ, ಏನೇ ಮುಂದಿನ ಭಾಳ ಚಲೋ ಅದಾರ, ನೀವು ಒಳ್ಳೆಯವ್ರಿದ್ದೀರಿ. ಎಷ್ಟೊತ್ತಿದ್ರು ನಮ್ಮ ಇಂಡಿಯಾ ಸಂಬಂಧ ನೀವು ಕೆಲಸ ಮಾಡ್ತೀರಿ ಅಂತ ಭಾವಿಸ್ತೀನಿ ಬ್ರದರ್. ಮತ್ತೆ ವಿಶೇಷವಾಗಿ ಪೌರ ಕಾರ್ಮಿಕರ ಬಗ್ಗೆ ತಾವು ಗಮನ ತಗೋಬೇಕು. ಮತ್ತೆ ನೀವು ವಿಶೇಷ ಮೀಟಿಂಗ್ ಕರೀರಿ. ಅವ್ರಿಗೆ ಕರೀರಿ, ಅವ್ರದೇ ಮೀಟಿಂಗ್ ಕರೀರಿ. ಮಂಗಳವಾರ ದಿವಸ ಮಧ್ಯಾಹ್ನ 2 ಗಂಟೆ ಹಾಕ್ತೀನಿ. ಎಷ್ಟೊತ್ತಿದ್ರೆ ಕರೀರಿ. ಕರೆದವ್ರು ಕರ್ಕೊಂಡು ಅವ್ರಿಗೆ ತಗೊಂಡು ಅವ್ರಿಗೆ ಏನು ಸಮಸ್ಯೆಗಳು ಅದಾವ ಕೇಳ್ರಿ. ಯಾಕಂದ್ರೆ ಅವ್ರ ಊರೆಲ್ಲ ಸ್ವಚ್ಛ ಮಾಡ್ತಾರ. ನಾವು ಮನ್ಯಾಗ ಮಕ್ಕೊಂಡಿರ್ತೀವಿ. ಹೌದು, 5ಕ್ಕೆ ಎದ್ದೇನದ ಊರೆಲ್ಲ ಕಚರಾ ತೆಗಿತಾರ, ಸ್ವಚ್ಛ ಮಾಡ್ತಾರ. ಇವತ್ತಿನ ದಿವಸ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಅದು ಕ್ರೀಡೆಟ್ MLA ಹೋಗ್ಬಾರ್ದು, ಅದು ಪೌರ ಕಾರ್ಮಿಕರಿಗೆ ಹೋಗ್ಬೇಕು. ಯಾಕಂದ್ರ ಊರವ್ರು ಎಲ್ಲಾ ರೋಡ್ ನಾವು ಕಣ್ಣಾರಿ ನೋಡಿವಿ. ಸರ್ ದಯವಿಟ್ಟು ಅವ್ರ ಬಗ್ಗೆ ನೀವು ಕಾಳಜಿ ವಹಿಸ್ತೀರಿ ಅಂತ ಭಾವಿಸ್ತೀನಿ. ಮತ್ತು ನಾವು ಯಾರೇ ಸಾರ್ವಜನಿಕರು ನಿಮ್ಗೆ ಹೇಳಿದ್ರೆ ಅವ್ರ ಬಗ್ಗೆ ಆಕ್ಷನ್ ತಗೋರಿ. ಯಾಕಂದ್ರೆ ಅದು ಮೊನ್ನೆ ಅದ್ರೊಳಗೆ ಸೋಷಿಯಲ್ ಮೀಡಿಯಾದಾಗ ಹಾಕಿನ ಹಾಕಿದ್ರು 50,000 ರಿಂದ 60,000 ಜನ ನೋಡ್ಯಾರ. ಅಂದ್ರೂ ಆಕ್ಷನ್ ಇಲ್ಲ ನಿಮ್ ಸಾಹೇಬ್ರ ಬಳಿ. ಮತ್ತೊಂದು ಹಾಕಿನ್ರಿ ನಾ ಅದು. ಮತ್ತೊಂದ್ರಿ, ಮತ್ತ ನಮ್ಮ ಚಂದ್ರು ಹೊಸಮನಿ ಅವರು ಚೀಫ್ ಆಫೀಸರ್ ಬಗ್ಗೆ ಸೋಷಿಯಲ್ ಮೀಡಿಯಾದಾಗ ಹಾಕ್ಯಾರ. ನೀವು ಅಧ್ಯಕ್ಷರು ಕೇಳಬೇಕು, ಎಲ್ಲ ಏನೇನ್ ನಡೆದದ ಊರಾಗ ಅಂತ ನಿಮ್ ಗಮನಿಸಿರ್ಬೇಕು. ಚೀಫ್ ಆಫೀಸರ್ ಬರಲ್ಲ ಅಂತ ಅವ್ರು ಹಾಕ್ಯಾರ ಓಪನ್ ಆಗಿ. ನೀವ್ ಏನ್ ಮಾಡಾಕತ್ತೀರಿ ಅಧ್ಯಕ್ಷರೇ? ಇಲ್ರಿ ಅದು 2 ವಾರ ಏನಾಗಿದ್ರಣ, ಮೆಗಾ ಮಾರ್ಕೆಟ್ ವಾಟರ್ ಸಪ್ಲೈ ಒಂದು ಟೆಂಡರ್ ಇದಾಗಿದ್ರಣ. ಅದಕ್ಕೆ 1-2 ವಾರ ಮಾತ್ರ ಅವ್ರು ಸರಿಯಾಗಿ ಇಲ್ರಿ. ಯಾಕಂದ್ರೆ 2 ವಾರ ಹೋಗಲೇಕ್ರಿ. ಅದೇ ದಿನನಿತ್ಯ ಸಮಸ್ಯೆ ಅದೇ ಅದು ಸರ್. ಹೌದ್ರಿ. ಅವ್ರು ಎಷ್ಟು ವಿಸಿಟ್ ಮಾಡ್ರಿ ಹೇಳ್ರಿ. ಮತ್ತೆ ನಿಮಗೆ ಒಂದು ನಾವು ಆರೋಪ ಮಾಡ್ತೀವಿ, ನೀವು ಊರ್ ಎಷ್ಟು ಸಲ ವಿಸಿಟ್ ಮಾಡ್ರಿ ಹೇಳ್ರಿ.
ಇಲ್ರಿ ನಾವು ತಿರ್ಗಾಡ್ತೀವಿ ಈ ವಾರದಾಗ ಒಂದ್ 2-3 ನಾವು ಒಂದೇ ನೋಡಿಲ್ಲ ಸರ್, ದಯವಿಟ್ಟು ನೀವು ನೋಡಿ, ನಾ ನೋಡಿಲ್ಲ, ನೀವು ತಿರುಗಾಡಿರ್ಬಹುದು. ಇಲ್ಲ ದಯವಿಟ್ಟು ನಾ ಫೇಸ್ಬುಕ್ ನಾಗ ಹಾಕಲ್ರಿ ಹಾಕ್ರಿ, ನೋಡ್ರಿ ನಿಮ್ಮ ಕೆಲಸಗಳು ಜನ ನೋಡ್ಬೇಕು. ನೀವು ಅಧ್ಯಕ್ಷರಾಗಿರಪ್ಪ ಅಂದ್ರೆ ನಿಮ್ ಸೋಷಿಯಲ್ ಮುಖಾಂತರ ಸೋಷಿಯಲ್ ಮೀಡಿಯಾ ಏನದಲ್ರಿ ಬಹಳ ಸ್ಟ್ರಾಂಗ್ ಅದ. ದಯವಿಟ್ಟು ನೀವು ಎಲ್ಲಾ ಮುಖ್ಯ ರಸ್ತೆಗಳಿಗೆ ವಿಸಿಟ್ ಮಾಡ್ರಿ, ಮತ್ತೆ ಸರ್ಕಾರಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ರಿ, ಅಲ್ಲಿ ಎಷ್ಟು ಹೊಲಸದ ನೋಡ್ರಿ. ಮತ್ತೆ ನಮ್ಮ ಚಂದ್ರು ಅವರು ಮೊನ್ನೆ ತಹಶೀಲ್ದಾರ್ ಆಫೀಸ್ದಾಗ ಮಿನಿ ವಿಧಾನಸಭಾದಾಗ ಕೂತ್ ವಿಡಿಯೋ ಮಾಡ್ರ, ಅಲ್ಲಿ ಮಚ್ಚರ್ಗಳಾಗ್ಯಾವ, ಅಲ್ಲಿ ಎಷ್ಟು ಹೊಲಸಾಗ್ಯದ, ಸಾರ್ವಜನಿಕರ ಅಡ್ಡಾಡುವ ಏನು ಸ್ಥಳಗಳು ಅದಾವ. ದಯವಿಟ್ಟು ನಾ ನಿಮ್ಗೆ ಆರ್ಡರ್ ಮಾಡಾಕತ್ತಿಲ್ಲ, ನಾ ಒಂದು ಸಾಮಾನ್ಯ ಜನ ಆಗಿ ನಿಮ್ಗೆ ಇದು ಮಾಡಾಕತ್ತೀನಿ. ನೀವು ಒಳ್ಳೆಯವ್ರದ್ರ ಪಾಪ ಸರ್, ದಯವಿಟ್ಟು ನೀವು ಗಮನಿಸ್ರಿ. ನಾ ಹೇಳಿದ್ದು ಸೀರಿಯಸ್ ಆಗಿ ಹೇಳ್ರಿ, ಮತ್ತೆ ನಿಮ್ಮ ಆರೋಪ ಮಾಡಾಕತ್ತಾರ ಜನ ಅಂತ ಹೇಳಿ ಅವ್ರಿಗೆ ಆಫೀಸರ್ಗೆ, ಅವ್ರಿಗೆ ತರಾತಿ ತಗೋರಿ, ಹಂಗ್ ಮಾಡ್ಲಕ್ ಹೋಗ್ಬೇಡ್ರಿ. ಅವ್ರು ನಾವು ಕೆಲಸ ಮಾಡೋರು, ನಮ್ಮ ಕಡೆಯಿಂದವ್ರು, ಅವ್ರಿಗೆ ಹೇಳ್ರಿ, ಸರಿಯಾಗಿ ತಿಳಿಸಿ ಹೇಳಿ. ಅವ್ರಿಗೆ ಬೈದು ಹೇಳೋದು ಅವಶ್ಯಕತೆ ಇಲ್ಲ, ಅವರು ಮನುಷ್ಯರೇ ಅದಾರ. ಆದ್ರ ಪೌರ್ವ ಕಾರ್ಮಿಕರು ಅವರು ಮನುಷ್ಯರ ಅದಾರ. ಅವ್ರಿಗೆ ಮೆಡಿಕಲ್ ಮಾಡಿಸ್ರಿ, ಅವ್ರಿಗೆ ಏನದ ಎಲ್ಲಾ ನೋಡಿಸಿ, ಅವ್ರಿಗೆ ಅವ್ರ ಹೆಲ್ತ್ ಚಲೋ ಇರ್ಬೇಕು ಸರ್, ಪ್ಲೀಸ್. ಇಲ್ಲ ಅದು ಹೆಲ್ಪ್ ಮಾಡಿವ್ರಣ, ಮೆಡಿಕಲ್ ಮಾಡ್ತೀವ್ರಣ. ನನ್ನ ಬಳಿ ವಿಡಿಯೋಸ್ ಅದಾವ, ಆ ಕಾಲ್ ನೋಡಿದ್ರ ನನಗೂ ಬೈತಿರಿ ನೀವು, ಅವಾಗ ಹೇಳ್ಬೇಕಿಲ್ರಿ ನನ್ಗತ್ತೀರಿ ನೀವು. ಅಂತ ಕಾಲ್ ಫೋಟೋ ತಕೊಂಡಿನ ಅವ್ರದ್ದು ಕಾಲ ನನ್ನದು ಕೊಳತಾವ, ಮತ್ತ ಅದ್ರೊಳಗ ಇದ್ರ ಮ್ಯಾಗ ಇದು ಇರ್ತಾವಲ್ರಿ, ಉಗರ್ರಿ ಉಗುರ ಸಹಿತ ಕೊಳ್ತಾವ. ಅಂತ ಪರಿಸ್ಥಿತಿ ಒಳಗೆ ಅವ್ರು ಕೆಲಸ ಮಾಡಾಕತ್ತಾರ. ಕೇಳಿದ ನಂತರ ಏನಂದ್ರು ಅವರು, ನನ್ಗೆ ಬೂಟ್ ಕೊಟ್ಟಿಲ್ಲ ಸರ್, 3 ವರ್ಷ ಇದ್ ಬೂಟ್ ಕೊಟ್ಟಿಲ್ಲ ತಂದ್ರು. 12 ನಂಬರ್ ಬೂಟ್ ಬರ್ತಾವತ್ತ ಅವ್ರಿಗೆ, ದುನಿಯಾದ ಖರ್ಚು ಹಾಕ್ತಾರ ಸರ್. ನಿಮ್ಗೆಲ್ಲ ಹೇಳ್ಬೇಕು, ನಾನು ಪುರಸಭೆ ಉಪಾಧ್ಯಕ್ಷ ಕೆಲಸ ಮಾಡಿಬಿಟ್ಟಿನ, ಪುರಸಭೆ ಏನದ ನನ್ಗೆ ಗೊತ್ತದ. ಬೂಟ್ನು ಪೌರ ಕಾರ್ಮಿಕರು ಬೂಟ್ನು ಅವ್ರಿಗೆ ಸಾಲಲ್ಲ ಅಂದ್ರೆ ಮತ್ತೆ ಮುಂದೆ ಹ್ಯಾಂಗ್ ಮಾಡುದೇನ್ರಿ ಸರ್? ದಯವಿಟ್ಟು ನಾನು ನಿಮಗೆ ಆರೋಪ ಮಾಡಕತ್ತೀನಿ, ದಯವಿಟ್ಟು ನೀವು ಸುಧಾರಿಸ್ತೀರಿ ಅಂತ ನೀವು ಭಾವಿಸ್ತೀನಿ ಸರ್. ನಾನು ಓಕೆ, ನಾ PD ಜೊತೆ ಮಾತಾಡ್ಬೇಕಾಗ್ತದೆ, ದಯವಿಟ್ಟು. ಇಲ್ರಿ, ನಾಳೆಗೆಲ್ಲ ನಾಳೆ ನಾನೇ ರಿಸಲ್ಟ್ ಹಾಕ್ತೀನಿ. ಎಸ್ ಸರ್, ನಮಸ್ಕಾರ. ಮಾತಾಡ್ತೀನಿ.